ಆಟವನ್ನು ಆಡ್ತಾ ಇರೋದು ಆಂಕಲ್ ಹೋಲ್ಡ್ ಮಿಸ್ಟೇಕ್ ಕೂಡ ಇಲ್ಲಿ ಬರ್ತಾ ಇರೋದು. ಕಬಡ್ಡಿಯಲ್ಲಿ ಮಿಸ್ಟೇಕ್ ಬರಬಾರ್ದು. ಮಿಸ್ಟೇಕ್ಗಳ ಮೇಲೆ ಮಿಸ್ಟೇಕ್ ಬಂದ್ರೆ ತಾವು ಖಂಡಿತವಾಗ್ಲೂ ಸೋಲನ್ನ ಒಪ್ಕೊಳ್ಬೇಕಾಗುತ್ತೆ. ಹಾಗಾಗಿ ಅದ್ಭುತವಾದ ದಾಳಿ, ಬೋನಸ್ ದೊಂದಿಗೆ 2 ಅಂಕದ ಸೇರ್ಪಡೆ, 3 ಅಂಕದ ಸೇರ್ಪಡೆ. ಜೊತೆಗೆ ಅಂಕಕ್ಕಾಗಿ ಮನವಿ ಕೂಡ ಹಾಕ್ತಾ ಇದೆ. ಆದ್ರೆ ನೋಡ ತೀರ್ಥಗಾರರ ತೀರ್ಮಾನಕ್ಕೆ ಭದ್ರಾಗಿರ್ಬೇಕು. ಐವರ ಡಿಫೆನ್ಸ್ ಮಧ್ಯೆ ಬೋನಸ್ ಲೈನ್ ಹಾಫ್ ಆಗಿದೆ. ಕಳೆದ ಬಾರಿ ಕೂಡ 3 ಅಂಕವನ್ನು ತಮ್ಮದಾಗಿಸಿಕೊಂಡಂತಹ ಆಟಗಾರ ವಿಜಯ್ ರೆಡ್ಡಿ. ದಾಳಿಯಲ್ಲಿ ವಿಜಯ್. ಮುಂದಿನ ಪಂದ್ಯ ದೊಡ್ಡನಹಳ್ಳಿ ವಿರುದ್ಧ ಪ್ರಭು ಬಾಯ್ಸ್ ಹೊಸಳ್ಳಿ. ಈ 2 ತಂಡಗಳು ಕೂಡ ಅಂಕಣವನ್ನು ಪ್ರವೇಶ ಮಾಡಬೇಕು ಮುಂದಿನ ಪಂದ್ಯಕ್ಕಾಗಿ. ಹಾಗೆ ನಮ್ಮ ಕಬಡ್ಡಿಯಲ್ಲಿ ಹಿರಿಯರಾದಂತ ನಮ್ಮ ಸುಬ್ರಹ್ಮಣ್ಯರವರು ಕೂಡ ಈಗ ಕಬಡ್ಡಿ ಪಂದ್ಯಾವಳಿಗಳಿಗೆ ಆಗಮಿಸಿದ್ರೆ ಅವರು ಕೂಡ ಕ್ರೀಡಾಕೂಟದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೂಡ ಬಯಸ್ತಾ ಇದ್ದೀವಿ. ಅದೀಗ ಒಂದು ಎಂಟಿ ರೈಡ್ನೊಂದಿಗೆ KSM ತಂಡ ಮತ್ತೆ ಜಸ್ಟ್ ನಂಬರ್ 3 ಆಟಗಾರ ವಿಜಯ್ ನೀಲಕಾಯದ ಆಟಗಾರನಿಂದ ತಮ್ಮ ದಾಳಿ. ಬಹಳಷ್ಟು ಉದ್ದನೆಯ ಕೈಗಳನ್ನು ಕೂಡ ಹೊಂದಿರುವಂತಹ ಆಟಗಾರ. ಈಗ ತಮ್ಮ ದಾಳಿಯಲ್ಲಿ 5 ಡಿಫೆನ್ಸ್ ಇದೆ. ಬೋನಸ್ ಹಾಫ್ ಆಗಿರುತ್ತೆ. ಟಚ್ ಪಾಯಿಂಟ್ ಮಾತ್ರ ತೊಗೊಳ್ಬೇಕಾಗುತ್ತೆ. ನೋಡೋಣ ಹೌದು ಟಚ್ ಪಾಯಿಂಟ್ ಅನ್ನ ಹೆವರಿತಿ ಅಂಕವನ್ನು ಪಡೆದುಕೊಳ್ಳಲು ಅದ್ಭುತವಾದ ದಾಳಿ ಆಗಿತ್ತು. ಆದ್ರೆ ಹಿಂಬದಿಯಿಂದ ಕೂಡ ಎಂಡ್ ಲೈನ್ ಟಚ್ ಮಾಡುವುದರಿಂದ 2 ಅಂಕಕ್ಕೂ ಕೂಡ 1 ಅಂಕವನ್ನ ತೀರ್ಪನ್ನ ಈಗಾಗಲೇ ನೀಡಿರುವಂಥದ್ದು. ಒಳ್ಳೆ ಒಂದು ತೀರ್ಪು ಕೂಡ ಬಂದಿರುವಂಥದ್ದು ತೀರ್ಪುಗಾರರಿಂದ. ಅದೀಗ ಥರ್ಡ್ ರೈಡ್ ನ ಒತ್ತಡ ಮಾಡಿ ಹಿಲುವರಿ ಮಾಡಿ ದಾಳಿ ಇದಾಗಿರುತ್ತೆ. ಅಂಕವನ್ನ ತರಲೇಬೇಕಾದ ಒತ್ತಡ ಕೂಡ ಇರುತ್ತೆ. ಅದ್ಭುತವಾದ ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನದೊಂದಿಗೆ 1 ಅಂಕದ ಸೇರ್ಪಡೆ. ಕಾರ್ನರ್ ನ ಟಚ್ ಮಾಡುವ ಪ್ರಯತ್ನ. ಮತ್ತೆ ಜಗ ಹಾಲಹಳ್ಳಿ ತಂಡದ ಪರವಾಗಿ ಜಗ 9ರ ಆಟಗಾರ, ಜೆರ್ಸಿ ನಂಬರ್ 9ರ ಆಟಗಾರ ತಮ್ಮ ದಾಳಿಯಲ್ಲಿ. ಅದೀಗ ಜೆರ್ಸಿ ನಂಬರ್ 7ರ ಆಟಗಾರ KSM ತಂಡದ ಪರವಾಗಿ ಐವರ ಡಿಫೆನ್ಸ್ ಮಧ್ಯೆ ಇದೀಗ ದಾಳಿಯಲ್ಲಿ ಜೆರ್ಸಿ ನಂಬರ್ 2ರ ಆಟಗಾರ ಐದು 4ರಲ್ಲಿ ಪಂದ್ಯ ಹಾಲಹಳ್ಳಿ ತಂಡದ ಪರವಾಗಿ 1 ಅಂಕದ ಮುನ್ನಡೆಯಲ್ಲಿ ಹಾಲಹಳ್ಳಿ ತಂಡ 5-4. ಅದೀಗ ಮತ್ತೊಮ್ಮೆ ದಾಳಿಯಲ್ಲಿ ಜೆರ್ಸಿ ನಂಬರ್ 5ರ ಆಟಗಾರ KSM ತಂಡದ ಪರವಾಗಿ ಅದ್ಭುತವಾದ ಜಿಗಿತಗಳ ಬಂದಿರುವಂಥದ್ದು. ಎಂತ ಒಂದು ರೋಚಕವಾದ ಪಂದ್ಯ ಇದಾಗಿರುವಂಥ ಸೂಪರ್ ರೈಡ್ ಕೂಡ. ಪ್ರೇಕ್ಷಕರು ಬಹಳಷ್ಟು ಖುಷಿಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದ್ಭುತವಾದ ರೈಡಿಂಗ್ ನ ಪ್ರದರ್ಶನ. ಆಟಗಾರನ ಮೇಲೆ ಜಿಗಿಯುವ ಪ್ರಯತ್ನದೊಂದಿಗೆ 3 ಅಂಕದ ಸೇರ್ಪಡೆ ಕೂಡ ತಮ್ಮ ತಂಡಕ್ಕೆ ಸೇರ್ಪಡಿಸಿರುವಂಥದ್ದು.
11-5 in favor of KSM boys. 11-5 ಪಂದ್ಯ KSM ತಂಡದ ಪರವಾಗಿ 11-5. ಅಲ್ಲ ಅದೀಗ ವಿಜಯ್ ದಾಳಿಯಲ್ಲಿ ಅದ್ಭುತವಾದ ದಾಳಿ ಕೂಡ ಆಗಿದೆ. ಒಂದು ಅಂಕದ ಸೇರ್ಪಡೆ ವಿಜಯ್ ತಂಡಕ್ಕೆ ನೆರವಾಗ್ತಾ ಇರುವಂಥದ್ದು. ಹನ್ನೊಂದು ಆರರಲ್ಲಿ ಪಂದ್ಯ ಸಾಗ್ತಾ ಇದೆ. ಮತ್ತೆ ದಾಳಿಯಲ್ಲಿ KSM ತಂಡದ ಪರವಾಗಿ ಒಳ್ಳೆ ಒಂದು ದಾಳಿ, ಕಾರ್ನರ್ನ ಟಚ್ ಮಾಡುವ ಪ್ರಯತ್ನದೊಂದಿಗೆ ಯಶಸ್ಸು ಕೂಡ. 12-6 ಮತ್ತೆ ವಿಜಯ್ ದಾಳಿಯಲ್ಲಿ. ವಿಜಯ್ ಕೂಡ ತಂಡಕ್ಕೆ ನೆರವಾಗ್ತಾರ ಅಂತ ನೋಡ್ಬೇಕಾಗುತ್ತೆ. ಟ್ಯಾಕಲ್ ಬರ್ತಾ ಇದೆ. ಎಲ್ಲರೂ ಒಂದೇ ರೀತಿಯಾಗಿ ಆಲೋಚನೆಯನ್ನು ಮಾಡಿ ಟ್ಯಾಕಲ್ನ ಮಾಡುವ ಪ್ರಯತ್ನದೊಂದಿಗೆ ಯಶಸ್ಸು ಕೂಡ ಆಗ್ತಾ ಇದೆ KSM ತಂಡದ ಪರವಾಗಿ. ಕಾರ್ನರ್ನ ಟಚ್ ಮಾಡುವಲ್ಲಿ ಯಶಸ್ಸು ಕೂಡ ಆಗ್ತಾ ಇದೆ. ಬಹಳಷ್ಟು ಅಭಿಮಾನಿಗಳನ್ನ KSM ತಂಡ ಕೂಡ ಒಳಗೊಂಡಿರುವಂತದ್ದು. ಹೌದಾ? KSM ತಂಡದ ಅಭಿಮಾನಿಗಳು ಎಷ್ಟು ಜನ ಇದ್ದೀರಾ? ವೆರಿ ಗುಡ್. ಎಲ್ಲ ತಂಡಕ್ಕೂ ಕೂಡ ಇದೇ ರೀತಿ ಪ್ರೋತ್ಸಾಹ ಕೂಡ ಬರಲಿ. ಎಲ್ಲ ಆಟಗಾರರು ನಮ್ಮ ಆಟಗಾರರೇ. ಎಲ್ಲ ಪ್ರೇಕ್ಷಕರಿಗೆ ಒಂದು ಮನೋರಂಜನೆ ಕೊಡುವ ಒಂದು ಪಂದ್ಯ ಕೂಡ ಈ ಒಂದು ಪಂದ್ಯ. ಅರ್ಧ ವಿರಾಮದ ಮುಕ್ತಾಯ ಕೂಡ ಇದೀಗ. 6-14 ಪಂದ್ಯ. ಮುಂದಿನ ಪಂದ್ಯ ದೊಡ್ಡದಾನವಳ್ಳಿ ವಿರುದ್ಧ ಪ್ರಭು ಬಾಯ್ಸ್ ಹೊಸಳ್ಳಿ. ದೊಡ್ಡದಾನವಳ್ಳಿ ವಿರುದ್ಧ ಪ್ರಭು ಬಾಯ್ಸ್ ಹೊಸಳ್ಳಿ. ತಾವು ದಯವಿಟ್ಟು ಎರಡು ತಂಡಗಳು ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಿ ಮುಂದಿನ ಪಂದ್ಯಕ್ಕಾಗಿ. Score 14-6 in favor of KSM boys. 14-6 ಪಂದ್ಯ ಸಾಗ್ತದೆ KSM ತಂಡದ ಪರವಾಗಿ. 14-6. ತೀರ್ಪುಗಾರರು ಎಷ್ಟು ಅಂಕಗಳನ್ನ 2 ಅಂಕಗಳ ಸೇರ್ಪಡೆ ಆಲಹಳ್ಳಿ ತಂಡಕ್ಕೆ. ನಂದಿ ಸ್ಪೋರ್ಟ್ಸ್ ಆಲಹಳ್ಳಿ ತಂಡಕ್ಕೆ 2 ಅಂಕದ ಸೇರ್ಪಡೆದೊಂದಿಗೆ ಬೋನಸ್ ಅಂಕವನ್ನು ತಮ್ಮದಾಗಿಸಿಕೊಂಡು ಬಹಳಷ್ಟು ವೇಗವಾಗಿ ತಮ್ಮ ತಂಡವನ್ನ ಸೇರ್ಕೊಂಡಿರುವಂತದ್ದು. 5 ಡಿಫೆನ್ಸ್ ಮತ್ತೆ ಬೋನಸ್ ಲೈನ್ ಆಫ್ ಆಗಿರುತ್ತೆ. ವಿಜಯ್ ದಾಳಿಯಲ್ಲಿ ಸಾಕಷ್ಟು ಪಂದ್ಯಗಳನ್ನು ಆಡಿರುವ ಅನುಭವಿಯ ಯುವ ಪ್ರತಿಭೆ ಈಗ ತಮ್ಮ ದಾಳಿಯಲ್ಲಿ ವಿಜಯ್. ಮೀನು ಕಾಯ್ದ ಆಟಗಾರ ಹೀಗೆ ತಮ್ಮ ದಾಳಿಯಲ್ಲಿ ರೀಚಿಂಗ್ ಫ್ರಮ್ ಔಟ್ಸೈಡ್ ಆಗಿದೆ.
ಹಾಗಾಗಿ ರೈಡರ್ ಔಟ್ ಅಂತ ತೀರ್ಪು, ಒಳ್ಳೆಯ ಒಂದು ತೀರ್ಪು ಕೂಡ ಸಿಕ್ಕಿದೆ ನಮ್ಮ ಅನುಭವಿ ತೀರ್ಪುಗಾರರಾದ ಸತೀಶ್ ಅವರ ಕಡೆಯಿಂದ. ಹಾಗೆ ಮತ್ತೊಂದು ಕಡೆ ಲೋಕೇಶ್ ತೀರ್ಪನ್ನು ನೀಡ್ತಾ ಇರುವಂಥದ್ದು. ಆ ತೀರ್ಪುಗಾರರ ತೀರ್ಮಾನ ಅಂತಿಮ. ಅದೀಗ ಮತ್ತೊಮ್ಮೆ ದಾಳಿಯಲ್ಲಿ ಮೂರರ ಆಟಗಾರ. ಅದ್ಭುತವಾದ ದಾಳಿ ಕೂಡ ಇದಾಗಿರುತ್ತೆ. 2 ಅಂಕದ ಸೇರ್ಪಡೆದೊಂದಿಗೆ ಕಾರ್ನರ್ನಲ್ಲಿ ಮಿಸ್ಟೇಕ್ ಬರ್ತಾ ಇರುವಂಥದ್ದು. 2 ಅಂಕದ ಸೇರ್ಪಡೆ. 16-10 ಇನ್ ಫೇವರ್ ಆಫ್ KSM ಬಾಯ್ಸ್. 16-10 ಪಂದ್ಯ, ಕೇವಲ 6 ಅಂಕದ ಮುನ್ನಡೆ KSM. ಒಂದು ಅಂಕದ ಸೇರ್ಪಡೆ. ಕೊನೆ 5 ನಿಮಿಷ ಮಾತ್ರ ಬಾಕಿ. ಲಾಸ್ಟ್ 5 ಮಿನಿಟ್ಸ್. ಅದ್ಭುತವಾದ ಹಿಡಿತ. ಮಿಡ್ ಲೈನ್ ಸಮೀಪ ಟ್ಯಾಕಲ್ನ ಪ್ರಯತ್ನದೊಂದಿಗೆ, ಎಲ್ಲ ಆಟಗಾರರ ಸಪೋರ್ಟ್ನೊಂದಿಗೆ ಯಶಸ್ವಿ ಟ್ಯಾಕಲ್ ಕೂಡ ಆಗ್ತಾ ಇದೆ. 5 ಡಿಫೆನ್ಸ್ ಮಧ್ಯೆ 18-10. 18-10 ಪಂದ್ಯ ಸಾಗ್ತಾ ಇದೆ. 8 ಅಂಕದ ಅಂತರ ಕೂಡ KSM ತಂಡ. ಪ್ರೇಕ್ಷಕರು ಒಳ್ಳೆಯ ಒಂದು ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ಅದೇ ರೀತಿ ತಮ್ಮ ಎಂಟರ್ಟೈನ್ಮೆಂಟ್ ಮುಂದುವರಿಲಿ, ಎಂಜಾಯ್ ಮಾಡಿ. ಆಟಗಾರರ ಬದಲಾವಣೆ ಕೂಡ ಆಗ್ತಾ ಮತ್ತಷ್ಟು ತಂಡವನ್ನ ಬಲಿಷ್ಠಗೊಳಿಸ್ತಾ ಇರುವಂಥದ್ದು. ನಮ್ಮ ಜಗರ್ ಅವರು ರೈಡನ್ನು ಮಾಡಿ 3 ಅಂಕ ತಂದ್ರೆ, ನಮ್ಮ ಸುರೇಶ್ ರವರು ಜೊತೆಗೆ ನಮ್ಮ ಅನ್ಮು ಅವ್ರ ಕಡೆಯಿಂದ 500 ರೂಪಾಯಿ ಈಗಾಗಲೇ ತಮ್ಮ ಸ್ನೇಹಿತರು ಘೋಷಣೆ ಮಾಡಿದ್ದಾರೆ. ತಾವು ಸೂಪರ್ ರೈಡ್ ಮಾಡಬೇಕು, 500 ರೂಪಾಯಿ ನಿಮ್ದು ಆಗಿಸ್ಕೋಬೇಕು ಜಗರ್ ಅವ್ರ ಕಡೆ. ಕಾರ್ನರ್ ವಿಭಾಗದಲ್ಲಿ ಒಳ್ಳೆಯ ಒಂದು ಟ್ಯಾಕಲ್, ಅದಕ್ಕೆ ಬೋನಸ್ ಕೂಡ ಸಿಗ್ತಾ ಇದೆ. ಆಲಹಳ್ಳಿ ತಂಡಕ್ಕೆ ಬೋನಸ್ ಸಿಗ್ತಾ ಇರುವಂಥದ್ದು. ಸಮಯವನ್ನ ವ್ಯರ್ಥ ಮಾಡ್ತಾ ಇರೋದು KS ಮಂಜುನಾಥ್ ಗೌಡ್ರು, ಯುವಕರ ಬಳಗ ಹಸನಹಳ್ಳಿ. ಇದೀಗ ತಮ್ಮ ತಂಡ ಜಯದ ಕಡೆ ಕೂಡ ಸಾಗ್ತಾ ಇರುವಂಥದ್ದು. ಜಗರ್ ಅವರು ರೈಡ್ ಮಾಡಬೇಕಂತ ತಮ್ಮ ಪ್ರೇಕ್ಷಕರ ಒತ್ತಾಯ, ತಮ್ಮ ಸ್ನೇಹಿತರೊಂದಿಗೆ. ಒಳ್ಳೆಯ ಒಂದು ಹಿಡಿತ KSM ಕಡೆಯಿಂದ. ಈ ಒಂದು ತಂಡ ನಮ್ಮ ಚರಣ್ ರವರ ನೇತೃತ್ವದಲ್ಲಿ ಈ ಒಂದು ತಂಡ ಕೂಡ ಬಂದಿರುವಂಥದ್ದು. ಥರ್ಡ್ ರೈಟ್ ಒತ್ತಡದಲ್ಲಿ KSM ತಂಡ ವೇಗವಾಗಿ ಅಂಕದ ಸೇರ್ಪಡೆ ಕೂಡ ಆಗ್ತಾ ಇರುವಂಥದ್ದು. ಜಗ ನೋಡಿ, ತಮ್ಮ ಸ್ನೇಹಿತರು ಬಹಳಷ್ಟು ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, 3 ಅಂಕ ತೆಗೆದುಕೊಂಡು ಹೋದ್ರೆ 1,000 ರೂಪಾಯಿ ನಗದು ಬಹುಮಾನವನ್ನು ಈಗಾಗಲೇ ನಮ್ಮ ಸುರೇಶ್ ಕಡೆಯಿಂದ ಅನೌನ್ಸ್ ಆಗಿದೆ. ಜೊತೆಗೆ ನಮ್ಮ ಹರಿ ಕೂಡ ಬಹಳಷ್ಟು ಖುಷಿಯನ್ನು ವ್ಯಕ್ತಪಡಿಸ್ತಾ ಇರೋದು, ಬೋನಸ್ ತಗೊಂಡ್ರು. ಕೊನೆ 2 ನಿಮಿಷ ಮಾತ್ರ ಬಾಕಿ.
21-12 in favor of KSM boys. ಏನ್ ಬ್ರದರ್, ಏನ್ ಹೇಳಿ? ಏನು ಕೇಳಿಸ್ತಾ ಇಲ್ಲ ನೀವು ಹೇಳೋದು. ಮೈಕ್ ಕೊಡಿ, ನಮ್ಮ ಅಲ್ಲಿ ಏನೋ ಬ್ರದರ್ ಹೇಳ್ತಾ ಇದಾರೆ. ಜಗ ಮತ್ತೆ ₹1,000 ಡಿವೈಡ್ ಮಾಡ್ಕೋ. 1 ಸಂಪೂರ್ಣವಾಗಿ ಸಮಯದ ಕಡೆ ಗಮನ ಹರಿಸ್ತಾ ನಮ್ಮ KSM ಮಂಜುನಾಥ್ ಗೌಡ್ರ ಬಾಯ್ಸ್ ತಂಡದ ಪರವಾಗಿ ಗೆಲುವಿನ ಕಡೆ ಸಾಗ್ತಾ ಇರುವಂತದ್ದು ತಂಡ. ಮುಂದಿನ ಪಂದ್ಯ ಬನ್ನಿ ಬೇಗ. ದೊಡ್ಡದಾನವಳ್ಳಿ ವಿರುದ್ಧ ಪ್ರಭು ಬಾಯ್ಸ್ ಹೊಸಳ್ಳಿ 2 ತಂಡದ ನಾಯಕರೇ ಬೇಗ ಅಂಕಣವನ್ನು ಪ್ರವೇಶ ಮಾಡಿ. ಮತ್ತೆ ಥರ್ಡ್ ರೈಟ್ ನ ಒತ್ತಡ ಮಾಡು ಹಿಲುವೆ ಮಾಡಿ ದಾಳಿ, ಕರು ಮರೋ ದಾಳಿ ಇದಾಗಿರುತ್ತೆ. ಅಂಕವನ್ನು ತರಲೇಬೇಕಾದ ಜವಾಬ್ದಾರಿ ಕೂಡ ಆಟಗಾರರ ಮೇಲೆ ಇರುತ್ತೆ. ತಮ್ಮ ಜವಾಬ್ದಾರಿಯನ್ನ ಯಾವ ರೀತಿ ಪೂರ್ತಿಗೊಳಿಸ್ತಾರೆ ಅಂತ ನೋಡಬೇಕಾಗುತ್ತೆ. ಸಂಪೂರ್ಣವಾಗಿ ಸಮಯದವನ್ನ ಗಮನಿಸ್ತಾ ಆಟವನ್ನು ಆಡ್ತಾ ಇರುವಂಥದ್ದು. ಇದರೊಂದಿಗೆ ತಾಬೆ ಶರಣಾಗ್ತಾ ಇರುವಂಥದ್ದು. ಇದರೊಂದಿಗೆ ಜೋರಾಗಿ ಚಪ್ಪಾಳೆ ಬರಲಿ. KSM ತಂಡ ಜೀವನ ಪಡೆದುಕೊಂಡು ಮುಂದಿನ ಸುದ್ದಿಗೆ ಅರ್ಹತೆಯನ್ನು ಕೂಡ ಪಡೆದುಕೊಂಡಿರುತ್ತೆ. ಹಾಗೆ ಬಲಿಷ್ಠ ತಂಡಕ್ಕೆ ಪೈಪೋಟಿಯನ್ನು ನೀಡಿದಂಥ ನಂದಿ ಸ್ಪೋರ್ಟ್ಸ್ ಕ್ಲಬ್ ಹಾಲಹಳ್ಳಿ ತಂಡ ಕೂಡ ಅದ್ಭುತವಾಗಿ ಪ್ರದರ್ಶನವನ್ನು ನೀಡಿದಂಥ ತಂಡಕ್ಕೂ ಕೂಡ ಅಭಿನಂದನೆಗಳು.